ಪೊಲೀಸ್ ಸ್ಟೇಷನ್ ಸುಡ್ತೀರಿ, MLA ಮೇಲೆ ಸುಡ್ತೀರಿ. ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ. ಅರ್ರರೆ ಏನಪ್ಪ ಶೀಕಲ್ ರಾಮಚಂದ್ರ ಗೌಡ್ರು ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಹಮ್ಮಿಕೊಂಡಿದ್ದ ಧರ್ಮಕ್ಕೆ ಜಯವಾಗಲಿ ದುಷ್ಟರ ಸಂಹಾರವಾಗಲಿ ಎನ್ನುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶೀಕಲ್ ರಾಮಚಂದ್ರ ಗೌಡ್ರು ವೀರಾವೇಶದಿಂದ ಧರ್ಮಸ್ಥಳ ವಿರುದ್ಧ ಹಾಗೂ ಹಿಂದುತ್ವ ವಿರುದ್ಧ ಇರುವವರಿಗೆ ಎಚ್ಚರಿಕೆ ನೀಡಿದರು. ಬೆಳಿಗ್ಗೆ 11 ಗಂಟೆಗೆ ಶಿಡ್ಲಘಟ್ಟ ನಗರದ KSRTC ಬಸ್ ಸ್ಟ್ಯಾಂಡ್ನಿಂದ ಶುರುವಾದ ರ್ಯಾಲಿ ಕೋಟೆ ಸರ್ಕಲ್ ಮುಖಾಂತರ ಅನೇಕ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಹಾಗೂ ಅನೇಕ ಸಂಘಟನೆಗಳು ಸೇರಿ ತಾಲೂಕು ಕಚೇರಿಗೆ ತೆರಳಿದರು. MLA ಮನೆಯಲ್ಲಿ ಸುಡ್ತಾರೆ, ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟೊಂದು ಗೌರವ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗಬೇಕು, ಮಣ್ಣು ತಿನ್ಬೇಕು ಹಿಂದೂಗಳು. ಇವತ್ತು 1 ತಿಂಗಳಿಂದ ಧರ್ಮಸ್ಥಳದಲ್ಲಿ ಗುಂಡಿ ಆಗಿತಾ ಇದ್ದಾರೆ, ಎಲ್ಲ ಹೋಗಿ ಅದ್ರ ಬೀಳೆ. ಎಲ್ಲ ಹಿಂದೂಗಳು ಏನು ಮಣ್ಣಿಸ್ತಾ ಇದ್ದೀರಾ? ಏನಾಗ್ತಾ ಇದೆ? 1 ತಿಂಗಳಿಂದ ಏನಾಗ್ತಾ ಇದೆ? SIT ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು, ನೀವು ಹಿಂದೂಗಳಿದ್ದೀರಿ ಸ್ವಾಮಿ, ನಾಳೆ ಬೆಳಗ್ಗೆ ನೀವು ಮನೆಗೆ ಓಟ್ ಕೇಳಕ್ ಬರ್ತಾರೆ, ಚಪ್ಪಲಿ ತಾವು ಹಿಡಿತಾರೆ ಜನಗಳು. ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ನೇಮ ದೇವರ ಹತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ, ಕಷ್ಟಕ್ಕೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ. ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಒಂದನ್ನೇ ಬದುಕಿಸ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಕೆರೆಗಳಿಗೆ ರೈತರಿಗೆ ನೀರು ಬರ್ಬೇಕಂತ ಉಳಿಸ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ, ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಆರೋಗ್ಯನ ಕಟ್ತಾ ಇದ್ದಾರೆ. ಅವರು 70 ವರ್ಷ ಅವ್ರಿಗೆ ವಯಸ್ಸಾಗಿದೆ ಅಂತವ್ರನ್ನ ಒಬ್ಬ ದೊಡ್ಡ ಮನುಷ್ಯ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿರ್ತಕ್ಕಂಥ ನೀವೆಲ್ಲ ದಯಮಾಡಿ ಯೂಟ್ಯೂಬ್ ಇವತ್ತು ಆನ್ ಮಾಡಿ ನೋಡಿ, ಏಕವಚನದಲ್ಲಿ ಮಾತಾಡ್ತಾನೆ. ನೀವು ಮಣ್ಣುತ್ತೀರಿ ಹಿಂದೂಗಳೆಲ್ಲ ಕೂತ್ಕೊಂಡು. ಯಾಕೆ ಸ್ವಾಮಿ, ಮುಸಲ್ಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ, MLA ಮೇಲೆ ಸುಡ್ತೀರಿ. ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ, ನಿಮ್ಮ ಮುಸಲ್ಮಾನರಿಗೆ ಅಷ್ಟೊಂದು ಕೋಪ ಇದ್ರೆ, ರೋಷ ಇದ್ರೆ, ಇವತ್ತೊಂದು ತಪ್ಪು ಮಾಡಿದ ಒಂದು ನಿದರ್ಶನ ಆಗಿದೆ ತಾನೆ, ಅವನ್ನೇನ್ ಮಾಡ್ತಾರೆ ನೀವು? ನೀವು ಮುಸಲ್ಮಾನರು ನಿಜವಾಗ್ಲೂ ನಿಮ್ಗೆ ರೋಷ ಇದ್ರೆ ಅದ್ರ ಜೊತೆಗೆ ನಮ್ಮ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಕೂಡ ಒಂದು ಕಾರ್ಯಕ್ರಮ ಆಗಮಿಸಿ ಹಿಂದೂ ಸಂಪ್ರದಾಯದ ಉಳಿಗಾಗಿ ಅವರು ಕೂಡ ಬೆಂಬಲವನ್ನು ಕೊಡಲಿಕ್ಕೆ ಆಗಮಿಸಿ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಕೀಲ ಸಂಘದ ನಾಯಕ ಸಭೆ ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜಣ್ಣನವರು ಮಾತನಾಡಿದರು. ಏನಿವತ್ತು ನಾವು ನಮ್ಮೆಲ್ಲ ಹಿರಿಯರು ವಿಚಾರ ತಿಳಿಸಿಕೊಟ್ಟಿದ್ದಾರೆ. ಸುಮಾರು 1.5 ತಿಂಗಳಿಂದ ನಮ್ಮ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸವನ್ನ ಜನ ಸರ್ಕಾರ ಕೂಡ ಒಂದು SIT ರಚನೆ ಮಾಡಿ ಸತ್ಯಾಸತ್ಯಗಳನ್ನ ಶೋಧನೆ ಮಾಡ್ಬೇಕಂತ ಹೇಳಿದಾಗ ಅದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅಂತೇಳಿ 3 ದಿವಸದಿಂದ ಎಲ್ಲ ಗೊತ್ತಾದ ನಂತರ ಇವತ್ತು ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಏನು ನಮ್ಮ ಧರ್ಮಸ್ಥಳದ ನಮ್ಮ ಮಂಜುನಾಥ ಸ್ವಾಮಿಯವರ ಶಕ್ತಿ, ಅವರ ಮೇಲೆ ಇರ್ತಕ್ಕಂಥ ಇಡೀ ಕೋಟ್ಯಾಂತರ ಜನ. ತಾಲೂಕು ಕಚೇರಿಗೆ ತೆರಳಿದ ನಂತರ ಜಿಲ್ಲಾಧ್ಯಕ್ಷರಾದ ಶೀಕಲ್ ರಾಮಚಂದ್ರ ಗೌಡರು ಮಾತನಾಡಿದರು. ಭಾರತ್ ಮಾತಾಕ್ಕೆ, ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ. ಇವತ್ತು ಈ ಒಂದು ತಾಲೂಕು ಆಫೀಸ್ ಮುಂದೆ ನಿಂತು ನಮ್ಮ ಧರ್ಮ ಉಳಿಬೇಕು ಅಂತ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಹಿಂದೂಸ್ತಾನಕ್ಕೆ ಬಂದಿದೆ. ನಮ್ಮ ಧರ್ಮ ಉಳಿಬೇಕು ಅಂತ ಹೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಹೋರಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ.
ಯಾರಪ್ಪನ ಮನೆ ಗಂಟು? ಯಾಕೆ ಇವತ್ತು ಈ ಬುರುಡೆ ಕಥೆ ತುಂಬಾ ಚೆನ್ನಾಗಿ ಟಿವಿಗಳಲ್ಲಿ ತುಂಬಾ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಟು ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರೆ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು. ಇವತ್ತು SIT ತನಿಖೆ ಮಾಡಿದಾಗ ಯಾರೇ ಚಕಾರ ಎತ್ತಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಏನು ಹೆಣ್ಮಗಳಿಗೆ ಅನ್ಯಾಯ ಇರತಕ್ಕಂಥದ್ದು ನ್ಯಾಯ ಕೊಡಿಸೋದ್ರಲ್ಲಿ 12 ವರ್ಷದಲ್ಲಿ ಸುದೀರ್ಘವಾಗಿ ತನಿಖೆ ನಡೀತಾ ಇದೆ. ಅದಕ್ಕೆ ಯಾರು ಅಪೇಕ್ಷೆ ಮಾಡಿರ್ಲಿಲ್ಲ, ಯಾರು ಅದಕ್ಕೆ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಎಲ್ಲಾ ಒಂದು ಸಂಸ್ಥೆಗಳಿಂದ ತನಿಖೆ ಆಯಿತು, CBI ಇಂದ ತನಿಖೆ ಕೂಡ ಆಯಿತು. ಆ ಮಗಳಿಗೆ ನ್ಯಾಯ ದೊರಕೋವರೆಗೂ ನಾವು ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ತಗೋತೀವಿ, ಹೋರಾಟ ಮಾಡಲೇಬೇಕು. ಆದ್ರೆ ಹೆಸರು ಹಿಡ್ಕೊಂಡು ಒಂದು ಉನ್ನಾರ ಮಾಡಿಕೊಂಡು ಬುರುಡೆ ಕತೆ ಶುರು ಮಾಡಿ ಅರ್ಧ ಗಂಟೆ ಒಬ್ಬ ಸಮೀರ್ ಅಂತಕ್ಕಂಥ ಹುಡುಗ ಒಂದು ಟಿವಿ ಒಂದು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಒಂದು ಕತೆ ಕಟ್ಟಿರ್ತಕ್ಕಂಥ ಕತೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಟೆಕ್ನಾಲಜಿ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಒಂದು ಕತೆ ಕಟ್ಟಿದ. ಇದು ಅವನ್ ಕಟ್ಟಿದ್ದಲ್ಲ ಅಂತ ಈಗ ಗೊತ್ತಾಗಿದೆ. ಅದು ಹಿಂದ್ಗಡೆ ಎಷ್ಟು ಜನ ಇದ್ದಾರೆ, ಯಾವ ಕೈಗಳಿದೆ, ಯಾವ ರಾಜ್ಯದಿದೆ, ಯಾವ ದೇಶದ್ದಿದೆ, ಹಿಂದೆ ಯಾರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ನಮ್ಮ ಜನರಿಗೆ ತಿಳುವಳಿಕೆ ಬರ್ತಾ ಇದೆ. ಇವತ್ತು ಅರ್ಧ ಗಂಟೆ ಸ್ಟೋರಿ ಮಾತಾಡಿರ್ತಕ್ಕಂಥ ಹುಡುಗ ಬುರುಡೆ ಕತೆ ಹೇಳಿರ್ತಕ್ಕಂಥವನು ಒಬ್ಬ ಬುರುಡೆ ಎತ್ಕೊಂಡು ಒಬ್ಬ ಬರ್ತಾವನೆ, ಅನಾಮಿಕ ಅಂತ ಮಾಸ್ಕ್ ಹಾಕೊಂಡು ಬರ್ತಾನೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಬುರುಡೆ ಹಿಡ್ಕೊಂಡು ಬಂದು ಬುರುಡೆ ಬಿಡ್ತಾನೆ ಗೊತ್ತಾಗಿಲ್ಲ ಅವ್ರಿಗೆ. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ 1947 ಇದ್ದಾರೆ. ಕೊನೆಯದಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ದೇಶ ಉಳಿಬೇಕು, ಧರ್ಮ ಉಳಿಬೇಕು, ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದುತ್ವ ಉಳಿಬೇಕಂತಕ್ಕಂಥದ್ದು ಮನವಿ ಇದೆ. ಯಾರು ಇದಕ್ಕೆ ಕಂಟಕ ತಂದಿದ್ದಾರೆ, ಕಂಟಕದವರೆಗೆ ಶಿಕ್ಷೆ ಆಗಬೇಕಂತಕ್ಕಂಥದ್ದು ಬೇಗ ಕೊಡ್ತಕ್ಕಂಥದ್ದು ಮನವಿ ಪತ್ರದಲ್ಲಿದೆ. ದಯಮಾಡಿ ಸ್ವೀಕರಿಸಬೇಕು. ಎಲ್ರಿಗೂ ನಮಸ್ಕಾರ. ಕ್ರಮಾನುಸಾರವಾಗಿ ಯಾರಿಗೆ ಸಲ್ಲಿಸಬೇಕು ಮನವಿನ ಸ್ವೀಕರಿಸಿ, ಯಾರಿಗೆ ಸಲ್ಲಿಸಬೇಕು ಸಲ್ಲಿಸ್ತೀವಿ. ಮುಂದಿನ ಕ್ರಮ ಏನು ತಗೋಬೇಕು ನಮ್ಮ ಕಡೆಯಿಂದ ನಿಮ್ಮ ಸಹಾಯ ಮತ್ತು ಸಹಕಾರ. ಕರ್ನಾಟಕ ಸರ್ಕಾರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನು SIT ತನಿಖೆ ಕೈಗೊಂಡಿತ್ತು, SIT ತನಿಖೆ ಮಾಡುವ ರೀತಿ ಅವರು ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಯಾರಾದರೂ ಒಬ್ಬರು ಏನಾದರೂ ಹೇಳಿಕೆ ಕೊಡುವಾಗ ಆ ಹಿಂದ್ಗಡೆ ಇರ್ತಕ್ಕಂಥ ಸತ್ಯಾಸತ್ಯಾಂಶ ತಿಳಿದಿರೇನೆ. ಒಬ್ಬ ಯೂಟ್ಯೂಬರ್ ಒಬ್ಬ ಹೇಳಿದ ಹೇಳಿಕೆ ಮೇಲೆಗೆ ಒಬ್ಬ ಬುರುಡೆ ಹಿಡ್ಕೊಂಬರೋರನ್ನ ಹೇಳ್ತಕ್ಕಂಥ ಕಥೆ ಜೊತೆಗೆ SIT ತನಿಖೆ ಮಾಡಬೇಕಂತೇಳಿ ಏನು 15-20 ದಿವಸ 15-20 ಗುಂಡಿ ತೋಡಿದ್ರು, ಏನು ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರು. ಇವತ್ತು ಅದು ಮಾಡಿರ್ತಕ್ಕಂಥ ಅಪಚಾರ ಅಂತ ಇವತ್ತು ಜಗತ್ ಜಾಹೀರಾತಾಗಿದೆ. ಆದರೆ ಜನರ ಭಾವನೆಗೆ, ಶ್ರದ್ಧೆಗೆ, ಭಕ್ತಿಗೆ ಏನು ಧಕ್ಕೆ ಬಂದಿದೆ ಇವತ್ತು. ಅದ್ರ ಜೊತೆಗೆ ವೀರೇಂದ್ರ ಹೆಗ್ಗಡೆಯವರು ಸಾಕಷ್ಟು ಶತಮಾನಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವರ ಬಗ್ಗೆ ಯಾರೋ ಒಬ್ಬ ಹುಡುಗ, ಒಬ್ಬ ಯೂಟ್ಯೂಬರ್ ಅರ್ಧ ಗಂಟೆ ಒಂದು ಪಿಕ್ಚರ್ ಮಾಡ್ತಾನೆ. ಮಾಡಿಸಿದವ್ರು ಯಾರು, ಅದ್ರ ಹಿಂದೆ ಅದು ತನಿಖೆ ಆಗಬೇಕು. ಬುರುಡೆ ಹಿಡ್ಕೊಂಬಂದನು ಯಾರು, ಅವನ ಹಿಂದೆ ಯಾರೆಲ್ಲ ಹೇಳ್ಕೊಟ್ರು ಅದು ತನಿಖೆ ಆಗಬೇಕು. ನನ್ನ ಮಗಳೇ 30 ವರ್ಷದಿಂದ ತಪ್ಪೋಗಿದೆ ಅಂತ ಒಂದು ಮಹಿಳೆ ಬಂದು ಇವತ್ತು ಬುರುಡೆ ಬಿಟ್ಲಲ್ಲ. ಎಂಟೈರ್ ಬುರುಡೆ ಗ್ಯಾಂಗ್ ಜೊತೆ ಕರ್ನಾಟಕ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ. ಇವತ್ತು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿ ಇವತ್ತು ಧರ್ಮಕ್ಕೆ ಕೊಡಿಲಿ ಆಗ್ತಕ್ಕಂಥ ಸರ್ಕಾರ ಹೊಣೆ ಹೊತ್ಕೋಬೇಕು. ಇವತ್ತು ಅದ್ರ ವಿರುದ್ಧ ಹೋರಾಟ ಇದೆ. ಇವತ್ತು ಯಾರಿದು ಹಿಂದೆ ಇರ್ತಕ್ಕಂಥವ್ರನ್ನ ತನಿಖೆ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಅನಾಹುತ ಆಗಿದೆ ಧರ್ಮಸ್ಥಳಕ್ಕೆ, ಕ್ಷೇತ್ರಕ್ಕೆ, ಅದನ್ನು ಯಾರ ಕೈಯಲ್ಲೂ ತುಂಬಕ್ಕಾಗೋದಿಲ್ಲ. ಶಿಕ್ಷೆ ಆದರೆ ಮಾತ್ರ ಇವತ್ತು ಆ ಮಂಜುನಾಥ ಶಿಕ್ಷೆ ಕೊಡ್ತದ್ದು ಗ್ಯಾರಂಟಿ ಇದೆ. ಆದರೆ ಈ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸಿ
ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲ ಜಾತಿಗಳನ್ನ, ಹಿಂದುಳಿದ ಜಾತಿಗಳನ್ನ ಯಾವತ್ತೂ ಎತ್ತಿಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ರಾಜಣ್ಣವರು ಒಬ್ಬ ಹಿಂದುಳಿದವರು, ಸತ್ಯ ಮಾತಾಡಿದ್ದಕ್ಕೆ ಅವ್ರನ್ನ ಕಿತ್ತು ಸಾಕ್ಬಿಡ್ತಾರೆ. ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಮುಸಲ್ಮಾನರಿಗೆ ಅವ್ರ ಜಾತಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಪೊಲೀಸ್ ಸ್ಟೇಷನ್ನು MLA ಮನೆ ಕೂಡ ಸುತ್ತಾರೆ. ಆದರೆ ನಮ್ಮ ಹಿಂದೂಗಳು ಧಾರ್ಮಿಕ ಭಾವನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಇರ್ತಾರೆ, ಗಲಾಟೆ ಮಾಡಲ್ಲ. ಇವತ್ತು ಅದಕ್ಕೆ ಕಳಂಕ ಬಂದಿದೆ. ಇದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂತ ಹೇಳಿದ್ರೆ ಹಿಂದೂಗಳು ಸುಮ್ಮನೆ ಕೂರೋದಿಲ್ಲ. ಇವತ್ತು ಎಲ್ಲ ಸಂಘ ಸಂಘಟನೆಗಳಿಂದ ಇವತ್ತು ಶಿಡ್ಲಘಟ್ಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಆಯಾ ತಾಲೂಕಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಶಿಡ್ಲಘಟ್ಟದಲ್ಲಿ ಕೂಡ ಎಲ್ಲ ಸಂಘಟನೆಗಳು ಬಂದು ಇವತ್ತು ಪ್ರೊಟೆಸ್ಟ್ ಮಾಡಿದೆ. ಇದು ಹಿಂದೆ ಇರ್ತಕ್ಕಂಥ ತನಿಖೆ ಆಗಬೇಕು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು SITಗೆ ಏನು ಆಗಿಲ್ಲ ಅಂತ ಹೇಳಿದ್ರೆ ಇದು NIA ಕೊಡಬೇಕು. ಇದ್ರ ಹಿಂದ್ಗಡೆ ಬೇರೆ ರಾಜ್ಯದವರು ಇದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ಹುನ್ನಾರ ಇದೆ. ಇದನ್ನು ಬಟಾಬೈಲ್ ಮಾಡಬೇಕು. ತುಂಬ ದೇವಸ್ಥಾನಗಳನ್ನ ಷಡ್ಯಂತ್ರ ಮಾಡಿದ್ರು. ಅದೇ ರೀತಿ ಇವತ್ತು ಧರ್ಮಸ್ಥಳ ಮಾಡಿದ್ದಾರೆ. ಇವತ್ತು ಉಳಿಬೇಕು, ದೇಶ ಉಳಿಬೇಕು, ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಇದಕ್ಕೆ ತಿದ್ದುಪಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟದ ಮುಖಾಂತರ ಮನವಿ ಪತ್ರ ಕೂಡ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ಇದ್ರ ಹಿಂದೆ ಇರ್ತಕ್ಕಂಥವರು 3 ಜನ, ಅನಾಮಿಕ ಒಬ್ಬ ಇದ್ದ, ಯೂಟ್ಯೂಬರ್ ಇದ್ದ, ಒಬ್ಬ ಲೇಡಿನ ತಗೊಂಡು ನಿಲ್ಲಿಸಿದ್ರು. ಅವ್ರ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಇವತ್ತು ಮಾತಾಡೋ ಬೇರೆ ರಾಜ್ಯದವರು ಇದ್ದಾರೆ. ಆ ಬೇರೆ ರಾಜ್ಯದವರಿಗೆ ಡೆಲ್ಲಿ ಲಿಂಕ್ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಇಂಟರ್ನ್ಯಾಷನಲ್ ಲಿಂಕ್ ಇರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ನಮ್ಮ ಹಿಂದೂ ದೇಶವನ್ನು ಹೊಡಿಬೇಕು ಅಂತ ಹುನ್ನಾರ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಅದ್ರದ್ದು ಇವರು SIT ಕೈಲಿ ಮಾಡೋಕ್ಕಾಗೋದಿಲ್ಲ, NIA ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ನೋಡಿ, ನಾವು ಇವತ್ತು ಅವರ ತನಿಖೆಗೆ ಯಾವತ್ತೂ ನಾವು ಅಡ್ಡಿ ಮಾಡಿಲ್ಲ. ತನಿಖೆ ಮಾಡಾದ್ಮೇಲೆ ಇವತ್ತು ಇದು ಬುರುಡೆ ಅಂತ ಗೊತ್ತಾಗಿದೆ. ಬುರುಡೆ ಅಂತ ಹೇಳಿದ್ಮೇಲೆ ಯಾವನು ಬುರುಡೆ ಬಿಡಿಸ ಅವನ ಶಿಕ್ಷೆ ಆಗಬೇಕಲ್ಲ. ಯಾಕಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇವರು? ಗೊತ್ತಾದ್ಮೇಲೆ ಕೂಡ ಯಾಕೆ ಇದು 1 ದಿವಸ 2 ದಿವಸನೇ ಮಾಡಬೇಕಾಯ್ತು. ಯಾರು ಬುರುಡೆ ಎತ್ಕೊಂಡ ಅವ್ನ ಹಿಂದೆಲೇಂದು ಅವತ್ತೇ ಮಾಡಬೇಕಾಯ್ತು. ಇವರು ಅದರಲ್ಲಿ ಎಡವಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಅಪಮಾನ ಮಾಡ್ಬೇಕಂತ ಇವ್ರ ಉದ್ದೇಶ ಇದೆ. ಇವ್ರ ಉದ್ದೇಶ ಇವತ್ತು ಸಕ್ಸಸ್ ಆಗೋದಕ್ಕೆ ಎಲ್ಲ ನೋಡಿದ್ದಾರೆ. ಆದರೆ ಬುರುಡೆ ಬಿಡ್ತಕ್ಕಂಥದ್ದು ಇವತ್ತು ಬಡಾಬೈಲಾಗಿದೆ. ಬುರುಡೆ ಬಿಟ್ಟವ್ರನ್ನ ಬಿಡಿಸೋರನ್ನ ಎಲ್ಲ ಗಲ್ಲು ಶಿಕ್ಷೆಗೆ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ ಇವರು. ನಾಳೆ ಬೆಳಿಗ್ಗೆ ಇವರಿಗೆ ಬಿಳಿಗಾಲ ಇವರಿಗೆ ಇರೋದಿಲ್ಲ. ಜನ ಇವತ್ತು ಎದ್ದಿದ್ದಾರೆ. ಇವತ್ತು ನಾಳೆ ಬೆಳಿಗ್ಗೆ ಇವತ್ತು ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಇವರಿಗೆ ಕಾದಿದೆ ಮಾರಿ ಹಬ್ಬ. ನೋಡಿ, RSS ಅಂದರೆ ಬರೀ BJP RSS ಅಲ್ಲ. ಹಿಂದೂಗಳೆಲ್ಲ, ಹಿಂದುತ್ವ ಇರೋತ್ತಾಗೆಲ್ಲ, ದೇಶ ಪ್ರೇಮಿಗಳೆಲ್ಲ ದೇವರನ್ನ ನಂಬಿಸ್ತಕ್ಕಂಥದ್ದು, ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲರೂ ಇದೆ. ಯಾಕೆ DK ಶಿವಕುಮಾರ್ ಹಿಂದೂ ಅಲ್ವಾ? DK ಶಿವಕುಮಾರ್ ದೇವ್ರ ಪೂಜೆ ಮಾಡಲ್ವಾ? ಭಾರತೀಯನಲ್ವಾ? ಕಾಂಗ್ರೆಸ್ಸಲ್ಲಿ ಇರೋರು ಕೂಡ ಏನು ಅವರು ಹಿಂದುತ್ವ ಇರಬಾರ್ದು, ಹಿಂದೂ ಬಗ್ಗೆ ಪರ ಇರಬಾರ್ದು ಅಂತದೇನಿಲ್ಲ. ಎಲ್ಲರೂ ಹಿಂದೂ ಪರ ಇರಬೇಕು. ಇವರು ಹಿಂದೂನ ಹೊಡಿತಕ್ಕಂಥ ವೋಟ್ ಬ್ಯಾಂಕಿಂಗ್ ಮಾಡ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಕಣ್ಣು ಮಾತಾಡ್ತಾರೆ. ಇದು ಸಾಕಷ್ಟು ವರ್ಷಗಳಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನ ಧಾರ್ಮಿಕವಾಗಿ ಅವರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು ಶತಮಾನಗಳಿಂದ ನಡೀತಾ ಇದೆ. ಇವತ್ತು ಲೇಟೆಸ್ಟ್ ಆಗಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಹೋರಾಟ ಇಲ್ಲಿಗೆ ಇದು ತಿಲಾಂಜಲಿ ಆಡಬೇಕು. ಇವತ್ತು ಟೆಕ್ನಾಲಜಿ ತುಂಬ ದೂರ ಇಲ್ಲ, ಇವತ್ತು ತುಂಬ ಫಾಸ್ಟ್ ಇದೆ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.